ಮನುಷ್ಯ ತಾನು ಮಾಡಿದ ಕೆಲಸದೊಳಗೆ ತೃಪ್ತಿ ಇರಬೇಕೆಲ್ಲರಿಗೂ. ಕಲಿಸಿದ ಗುರುಗಳಿಗೂ ಕಲಿತ ಶಿಕ್ಷಕರಿಗೆ ಭಾಳಷ್ಟು ತೃಪ್ತಿ ಇರಬೇಕು. ನಾನು ಕಲಿಸಿದ ವಿದ್ಯಾರ್ಥಿ ಇವತ್ತು ಈ ದೇಶದೊಳಗೆ, ಈ ರಾಜ್ಯದೊಳಗೆ ಒಬ್ಬ ದೊಡ್ಡ ಪ್ರಾಮಾಣಿಕತನದ ಉನ್ನತ ಅಧಿಕಾರಿ ಆಗ್ಯಾನಂತ ತಿಳ್ಕೊಂಡು ಆ ಗುರುಗಳಿಗೆ ತೃಪ್ತಿ ಇರಬೇಕು. ಇಂತಹ ಗುರುವಿನಿಂದ ನಾನು ನನ್ನ ಬದುಕನ್ನು ಕಟ್ಟಿಕೊಂಡೆ, ನನ್ನ ಬದುಕನ್ನು ಸಾರ್ಥಕತೆ ಮಾಡಿಕೊಂಡೆ ಅಂತಕ್ಕಂಥ ತೃಪ್ತಿ ವಿದ್ಯಾರ್ಥಿಗಳಿಗೂ ಇರಬೇಕು. ಹೆತ್ತ ತಾಯಿಗೆ ತೃಪ್ತಿ ಇರಬೇಕು. ನಾನೊಬ್ಬ ಮಗನನ್ನು ಈ ದೇಶಕ್ಕೆ ಒಳ್ಳೆಯ ಮಗನನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ತೃಪ್ತಿ ಇರಬೇಕಲ್ಲ ತಾಯಿಗೆ. ಆ ಮಗ ಜಗತ್ತಿನ ಕಂಟಕ ಆಗಿದ್ದ ಅಂತಂದ್ರೆ ಆ ತಾಯಿಗೆ ತೃಪ್ತಿ ಇರೋದಿಲ್ಲ. ಆ ಮಗ ಊರೊಳಗೆ ಕುಡಿದ ನಾಲಾಯಕತನ ಮಾಡ್ತಿದ್ದ ಅಂತಂದ್ರೆ ಆ ತಾಯಿಗೆ ತೃಪ್ತಿ ಇರೋದಿಲ್ಲ. ಆ ತಾಯಿಗೆ ಯಾವಾಗ ತೃಪ್ತಿ ಆಗತ್ತದಂತಂದ್ರೆ ಆ ಒಬ್ಬ ಮಗ ಸಾಮಾಜಿಕ ಕ್ಷೇತ್ರದೊಳಗೆ ಅಥವಾ ಯಾವುದೇ ಧಾರ್ಮಿಕ ಕ್ಷೇತ್ರದೊಳಗೆ ತನ್ನದೇ ಆಗಿರತಕ್ಕಂಥ ಒಂದು ಹೆಸರನ್ನು ಉಳಿಸಿದ್ದ ಅಂತಂದ್ರೆ ಆ ಹೆತ್ತ ತಾಯಿಗೆ ತೃಪ್ತಿ ಆಗ್ತದೆ. ನಾವೆಲ್ಲರೂ ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಪ್ರತಿಯೊಬ್ಬರೂ ಯಶಸ್ಸನ್ನು ಸಾಧಿಸಬೇಕು. ನಾವೆಲ್ಲ ದೊಡ್ಡವರಾಗಬೇಕು. ದೊಡ್ಡವರಂತಂದ್ರೆ ಎತ್ತರಕ್ಕೆ ದೊಡ್ಡವರಾಗೋದಲ್ಲ. 5.5 ಫೂಟ್ ಇರ್ತಾರೆ, ತಗೊಂಡೇನು ಮಾಡೋದು? ಅವರ ಸಾಧನೆ 1 ಫೂಟೂ ಇರಂಗಿಲ್ಲ. ಎತ್ತರಕ್ಕೆ ಎತ್ತರ ಬೆಳೆದಾನಂತಲ್ಲ, ನಿನಕ್ಕಿಂತಲೂ 1000 ಫೂಟ್ ನಿನ್ನ ಸಾಧನೆ ಕಟೌಟ್ ಆಗಿ ಎತ್ತರಾಗಿ ನಿಲ್ಲಬೇಕು. ಹಂಗೆ ನಾವೇನಪ್ಪ ಅಂತಂದ್ರೆ ಸಾಧಿಸಬೇಕು. ಅದು ರಾಜಕೀಯ ಆಗಿರಬಹುದು, ಅದು ಆಧ್ಯಾತ್ಮಿಕ ಆಗಿರಬಹುದು, ಅದು ಒಂದು ಬದುಕುವ ಕಲೆ ಆಗಿರಬಹುದು, ಅಥವಾ ನಾವು ಮಾಡುವ ಉದ್ಯೋಗ ಆಗಿರಬಹುದು. ಯಾವುದರಲ್ಲಿ ಆದರೂ ಕೂಡ ನಾವು ನಮ್ಮದೇ ಆಗಿರತಕ್ಕಂಥ ಅಸ್ತಿತ್ವವನ್ನು ಈ ಜಗತ್ತಿನಲ್ಲಿ ಉಳಿಸಿ ಹೋಗಬೇಕು. ಒಬ್ಬ ತಾಯಿ ಎಷ್ಟು ತೃಪ್ತಿ ಪಡ್ತಾಳೆ, ಎಷ್ಟು ಚಾಲೆಂಜ್ ಮಾಡ್ತಾಳೆ ಅಂತಂದ್ರೆ ಒಬ್ಬ ಮಗನನ್ನು ಯಶಸ್ವಿಯನ್ನಾಗಿ ಮಾಡಲಿಕ್ಕೆ. ಅದೇ ರೀತಿ ಶಿಕ್ಷಕರು ಕೂಡ ನಿರಂತರ ಅವರ ಆಯುಷ್ಯವನ್ನು ಯಾರಿಗಾಗಿ ಸಮರ್ಪಣೆ ಮಾಡಿರ್ತಾರಂತಂದ್ರೆ ತನ್ನ ವಿದ್ಯಾರ್ಥಿಗಳಿಗಾಗಿ. ನಿಮಗೆ ಗೊತ್ತಿರಲಿ, ಮನೆಯೊಳಗೆ ತಾವೇ ಹೆತ್ತ ಮಕ್ಕಳನ್ನು ಅವ್ರಕ್ಕಿಂತಲೂ ಹೆಚ್ಚು ಯಾರನ್ನು ಪ್ರೀತಿಸ್ತಾರಂತಂದ್ರೆ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಪ್ರೀತಿಸ್ತಿರ್ತಾರೆ. ಯಾರು? ಗುರುಗಳು. ಬಹಳ ದೊಡ್ಡ ಸ್ಥಾನ ಅದು, ಗುರುಸ್ಥಾನ ಅಂತಂದ್ರೆ. ನಿಮಗೆ ಮಾತನಾಡಲಿಕ್ಕೆ ಬರಲಾರದ ಸಂದರ್ಭದೊಳಗೆ ಮಾತಾಡಕ ಕಲಿಸಿದ ಮೊದಲ ಗುರು ನಿಮ್ಮ ತಾಯಿ. ನಂತರ ನಿಮಗೆ ಅಕ್ಷರ ಜ್ಞಾನ ಇರೋದಿಲ್ಲ. ಅಕ್ಷರ ಜ್ಞಾನವನ್ನು ಮಾಡಿಕೊಟ್ಟ ಮೊದಲ ಗುರು ಶಿಕ್ಷಕರು, ಟೀಚರ್, ಅವರು ಗುರುಗಳು. ಆನಂತರ ನಿಮಗೆ ಈ ಬದುಕಿನಲ್ಲಿ ಹೆಂಗೆ ಬದುಕಬೇಕನ್ನೋದನ್ನು ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊರಿಸಿ ಬದುಕಾಕ ಕಲಿಸಿದ 3ನೇ ಗುರು ನಿಮ್ಮ ತಂದೆ. ಅವನು ಒಬ್ಬ ದೊಡ್ಡ ಗುರು. ಯಾಕಂದ್ರೆ ಸಮಾಜ ಮಧ್ಯದೊಳಗೆ ಬದುಕುವ ಕಲೆಯನ್ನು ಕಲಿಸ್ತಾನಲ್ಲ. ಆನಂತರ ಕೊನೆಗೆ ನಿಮಗೆ ಮುಕ್ತಿ ಸಾಮ್ರಾಜ್ಯವನ್ನು, ನಿಮ್ಮನ್ನು ಧಾರ್ಮಿಕತೆಯ ಕಡೆಗೆ, ಆಧ್ಯಾತ್ಮಿಕದ ಕಡೆಗೆ ಕರ್ಕೊಂಡು ಬರ್ತಕ್ಕಂಥವ್ರು ಕೂತಿರ್ತಕ್ಕಂಥ ಧರ್ಮಗುರುಗಳು. ಆ ರೀತಿಯೊಳಗೆ ನಮ್ಮ ಯಶಸ್ಸನ್ನು ನಾವು ಗುರುತಿಸಬೇಕು. ಬಹುತೇಕ ನಿಮ್ಗೆ ಗೊತ್ತಿರಬೇಕು, ಒಬ್ಬ ಫ್ರಾನ್ಸ್ ದೇಶದೊಳಗೆ ಒಬ್ಬ ತಾಯಿ ಮಗನನ್ನು ಕೈ ಹಿಡ್ಕೊಂಡು ಪ್ರತಿನಿತ್ಯ ಭಿಕ್ಷಾ ಬೇಡ್ತಿದ್ಲಕ್ಕೆ. ದಿವಸ ಒಬ್ಬರ ಮನೆ ಬಾಗಿಲಿಗೆ ಹೋಗೋದು, ಮಗನಿಗಾಗಿ ಭಿಕ್ಷೆ ಬೇಡೋದು. ಊರ ಮಂದೆಲ್ಲ ಅಪಮಾನ ಮಾಡ್ತಿದ್ರು. ಎಂಥ ಹೆಣ್ಮಗಳಿಗೆ ಅಲ್ಲ, ಮಗನಿಗೆ ದುಡಿಯೋದನ್ನು ಕಲಿಸೋದು ಬಿಟ್ಟ ಭಿಕ್ಷೆ ಬೇಡುವುದನ್ನು ಕಲಿಸ್ತಾಳಲ್ಲ ಅಂತ ಹೇಳಿ ಇಡೀ ಆ ಫ್ರಾನ್ಸ್ ದೇಶದ ಎಲ್ಲ ಜನ ಆಕಿನ ಊರು ಹೊರಗೆ ಹಾಕ್ತಿದ್ರು. ಈ ಊರಿಂದ ಆ ಊರಿಗೆ, ಆ ಊರಿಂದ ಆ ಊರಿಗೆ ಬೈತಿದ್ರು, ಅಪಮಾನ ಮಾಡ್ತಿದ್ರು. 2-3 ವರ್ಷ ಆಕೆಗೆ ಇಷ್ಟು ನೋವಾಯಿತಲ್ಲ, ಎಲ್ಲರೂ ಅಪಮಾನ ಮಾಡ್ತಿದ್ರು. ಆದರೆ ಕೊನೆಗೆ ಒಬ್ಬ ಧೈರ್ಯದಿಂದ ಹೇಳಿದ, ಅಮ್ಮ, ಯಾಕೆ ನಿನ್ನ ಮಗನನ್ನು ಕೈಯೊಳಗೆ ಹಿಡ್ಕೊಂಡು
ಈ ಫ್ರಾನ್ಸ್ ದೇಶದ ಬೀದಿ ಬೀದಿಯೊಳಗ ಮನೆ ಮನೆಗೆ ಭಿಕ್ಷೆಗಾಗಿ ಅಲೀತೀಯ, ನಿನ್ನ ಮಗನಿಗೆ ಭಿಕ್ಷೆಯನ್ನು ಕಲಿಸೋಕ್ಕಿಂತಲೂ ಶಿಕ್ಷಣವನ್ನು ಕಲಿಸು. ನಿನ್ನ ಮಗನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ನಿರ್ಮಾಣ ಮಾಡುವಂತಂದಾಗ ಆಕೆಗೆ ಜ್ಞಾನದ ಕಣ್ಣು ತೆರೆದಿತ್ತು. ಭಿಕ್ಷೆಗಿಂತಲೂ ಶಿಕ್ಷಣ ಶ್ರೇಷ್ಠ ಅಂತ ತಿಳ್ಕೊಂಡು ಅವೇನು ಹೇಳ್ತಾನಲ್ಲ, ಅವತ್ತು ಅವನ ಮುಂದೆ ನಿಂತ ಒಬ್ಬ ತಾಯಿ ಚಾಲೆಂಜ್ ಮಾಡ್ತಾಳ, ಅಪ್ಪ ನನಗೆ ಈ ಜ್ಞಾನೋದಯ ಯಾರೂ ಹೇಳಿದ್ದಿಲ್ಲ, ಕೇವಲ ಎಲ್ಲರೂ ಅಪಮಾನ ಮಾಡುವುದಷ್ಟೇ ಮಾಡ್ತಿದ್ರು. ಆದರೆ ಇವತ್ತು ನೀನು ನನ್ನ ಕಣ್ಣು ತೆರೆಸಿದಲ್ಲ, ನಿನ್ನ ಮುಂದೆ ನಾನೊಂದು ಚಾಲೆಂಜ್ ಮಾಡ್ತೇನೆ. ಏನಂತಂದ್ರೆ, ಇನ್ನು 25 ವರ್ಷಕ್ಕೆ ಈ ಫ್ರಾನ್ಸ್ ದೇಶದ ಚಕ್ರವರ್ತಿಯನ್ನಾಗಿ ನಿರ್ಮಾಣ ಮಾಡ್ತೀನಿ ನನ್ನ ಮಗನನ್ನ ಅಂತ ತಿಳ್ಕೊಂಡ ಬೆಳೆಸಿದ್ಲು, ಶಿಕ್ಷಣ ಕಲಿಸಿ ಅವನನ್ನು ದೊಡ್ಡವನನ್ನಾಗಿ ಮಾಡಿದ್ಲು. ಮುಂದೆ ಆ ದೇಶದ ಚಕ್ರವರ್ತಿಯಾದ ನೆಪೋಲಿಯನ್ ಬೋನಾಪಾರ್ಟಿ ಏನು ಮಾಡಿದ್ಲು ಅಂತಂದ್ರೆ, ಆ ದೇಶದ ಚಕ್ರವರ್ತಿಯನ್ನಾಗಿ ಮಾಡಿದ್ಲು. ಎಂತಹ ಸಾಧನೆಯನ್ನು ಸಾಧಿಸಿದ್ಲು ಆ ತಾಯಿ. ಆ ಮಗಂದು ಎಂಥ ಸಾಧನೆ ಇರಬೇಕು. ಒಬ್ಬ ಜ್ಯೋತಿಷಿ ಹತ್ತಿರ ಒಬ್ಬ ಹುಡುಗ ಬಂದು ಕೇಳ್ತಾನೆ, ನನ್ನ ಅಂಗೈಯೊಳಗೆ ಏನು ರೇಖೆ ಅದ ನೋಡ್ರಿ, ನನ್ನ ಅಂಗೈಯೊಳಗೆ ಏನು ರೇಖೆ ಅದ ನೋಡ್ರಿ ಅಂತಂದಾಗ ಜ್ಯೋತಿಷ ಹೇಳ್ತಾನ, ನಿನ್ನ ಕೈಯೊಳಗಿರ್ತಕ್ಕಂಥ ರೇಖೆಗಳನ್ನು ನೋಡಿದ್ರೆ ಇಡೀ ಜಗತ್ತನ್ನು ಗೆಲ್ಲತಕ್ಕಂಥ ಸಾಮರ್ಥ್ಯ ಇರ್ತಿತ್ತು ನಿನ್ನ ಹತ್ತಿರ. ಆದರೆ ಎಲ್ಲ ರೇಖೆಗಳದವ, ಮಧ್ಯದಲ್ಲಿ ಒಂದು ಧನರೇಖೆ ಇಲ್ಲ ತಮ್ಮ ನಿನಗ. ನಿನ್ನ ಹತ್ತಿರ ಮಧ್ಯದೊಳಗೆ ಒಂದು ಧನರೇಖೆ ಇತ್ತು ಅಂತಂದ್ರೆ ಇಡೀ ವಿಶ್ವವನ್ನೇ ನೀನು ಗೆಲ್ಲಬಲ್ಲ ಒಬ್ಬ ದೊಡ್ಡ ಚಕ್ರವರ್ತಿ ಆಗುತ್ತಿದ್ದಪ್ಪ, ಈ ದೇಶದ ಸಾಮ್ರಾಟನಾಗುತ್ತಿದ್ದಿ. ದುರ್ದೈವಿಯಲ್ಲೋ ನೀನು, ನಿನ್ನ ಕೈಯೊಳಗು ಒಂದು ಗೆರೆ ಇರಬೇಕಾಗಿತ್ತಲ್ಲ. ಆ ಹುಡುಗ ಕೇಳ್ದ, ಕೇವಲ 6 ವರ್ಷದ ಹುಡುಗ. ಹೆಂಗ್ ಜ್ಯೋತಿಷ ಕೂತಿದ್ರು, 40-50 ಮಂದಿ ಪಾಳೆ ಹಚ್ಚಿದ್ರು ಕೈ ತೋರ್ಸಾಕ, ನಡವರಕ್ಕೆ ಬಂದು ನಂದೊಂದು ಕೈ ನೋಡ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಅವ್ರು ಜ್ಯೋತಿಷ್ಯ ಹೇಳಿದ್ರು. ಅವ ಅಂತಾನ, ಆ ಗೆರಿ ಎಲ್ಲಿರ್ಬೇಕಾಗಿತ್ತು ರೀ, ಧನರೇಖೆ ಎಲ್ಲಿರಬೇಕಾಗಿತ್ತು ಅಂತ ಕೇಳಿದಾಗ ಆ ಜ್ಯೋತಿಷ್ಯ ಹೇಳ್ತಾನೆ, ಹಿಂಗೆ ಕೈ ಮಾಡಿದ, ಇವೆರಡೂ ಮಧ್ಯದೊಳಗೆ ಕೈ ರೇಖೆ ಪ್ರಾರಂಭ ಆಗಿ ಇಲ್ಲಿ ತಕ ಇರ್ಬೇಕು, ನಡಬರಕ್ಕೆ ಅದಿತ್ತು ಅಂತಂದ್ರೆ ನೀನು ದೊಡ್ಡ ಚಕ್ರವರ್ತಿ ಆಗುತ್ತಿದ್ದಿ ಅಂತಂದಾಗ ಆ ಹುಡುಗ ಓಡಿ ಹೋಗಿ ಚೀಪ್ ಕಲ್ಲು ತಗೊಂಡು ಅಂಗೈಯೊಳಗೆ ನಡಬರ್ಕ ಗೆರಿನ ಕೊರ್ಕೊಂಡ. ಅಂಗೈಯೊಳಗೆ ನಡಬರ್ಕ ಕೊರ್ಕೊಂಡ ಚೀಪ್ ಗಲ್ಲಿಲಿ ರಕ್ತ ಸುರ್ಯಾಕಾಯ್ತು. ಹಂಗ ಚಡ್ಡಿಗೆ ರಕ್ತ ಚಡ್ಡಿಗೆ ಒರೆಸ್ತಿದ್ದ. ಮತ್ತು ಓಡಿ ಹೋದ, ಜ್ಯೋತಿಷ್ ಎತ್ತಕ್ಕೆ ನಿಂತ, ನೋಡ್ರಿ ಈಗ ಗೆರಿ ಮಾಡ್ಕೊಂಡಿ ನಾನು. ಆ ಹುಡುಗ ಹೇಳ್ತಾನೆ, ನೋಡ್ರಿ ಈಗ ನಾನು ಗೆರಿ ಮಾಡ್ಕೊಂಡಿನಿ, ಮತ್ತು ನಾನು ಈ ಜಗತ್ತಿನ ಚಕ್ರವರ್ತಿ ಆಗಬಹುದೇನು, ಗೆರಿ ಅದಲ್ಲ ಈಗ ಅಂತಂದಾಗ ಆಶ್ಚರ್ಯ. ಆ ಜ್ಯೋತಿಷಿಗಳಿಗೆ ಆಶ್ಚರ್ಯ. ಅವ ಅಂದ, ಎಂಥ ಆಶ್ಚರ್ಯಪ್ಪ ನೀನು, ಎಂಥ ಉತ್ಸುಕತೆ ಇದೆ ನಿನ್ನಲ್ಲಿ. ಬಹುತೇಕ ನಾನು ಒಂದು ಮಾತು ಹೇಳ್ತೀನಿ, ಜ್ಯೋತಿಷ ಗರಿ ಐತೋ ಇಲ್ಲೋ ಗೊತ್ತಿಲ್ಲ, ನಿನ್ನಲ್ಲಿರ್ತಕ್ಕಂಥ ಇಚ್ಛಾಶಕ್ತಿ, ನಿನ್ನಲ್ಲಿರ್ತಕ್ಕಂಥ ಒಂದು ಛಲ ಏನದಲ್ಲ, ಬಹುತೇಕ ಜಗತ್ತನ್ನು ಗೆಲ್ಲಲಿಕ್ಕೆ ಆಗದೇ ಇದ್ದರೂ ಜಗತ್ತಿನ ಅರ್ಧ ಭಾಗವನ್ನಾದರೂ ಗೆಲ್ಲುತ್ತಿ ಹೋಗಂತ ಕಳಿಸಿದ. ಅವನೇ ಈ ಜಗತ್ತಿನ ಸಾಮ್ರಾಟ ಆಗಿ ಹೋಗಿರತಕ್ಕಂಥ, ಜಗತ್ತಿನ ಅರ್ಧ ಭಾಗವನ್ನು ಗೆದ್ದಿರತಕ್ಕಂಥ ಅಲೆಕ್ಸಾಂಡರ್ ಆದ ಆ ಹುಡುಗ ಜಗತ್ತಿನ ಅರ್ಧ ಭಾಗವನ್ನು ಗೆದ್ದು ಅಲೆಕ್ಸಾಂಡರ್, ದಿ ಗ್ರೇಟ್ ಆಫ್ ಅಲೆಕ್ಸಾಂಡರ್ ಅಂತ ಹೆಸರು ಪಡ್ಕೊಂಡ. ಸಮಾಜದ ಮಧ್ಯದಲ್ಲಿ ಬದುಕಿದ, ಸಮಾಜದ ಮಧ್ಯದಲ್ಲಿ ಉಳಿದ. ಆ ರೀತಿಯೊಳಗೆ ಸಾಧನೆ ಅಂತಂದ್ರೆ ಸುಮ್ಮನೆ ಅಲ್ಲ. ನೀವೇನು ಇಷ್ಟು ಮಂದಿದಿರಲ್ಲ, ಈಗ ನೀವೆಲ್ಲ ಹಳೆಯ ವಿದ್ಯಾರ್ಥಿಗಳು, ಈಗ ನಿಮಗೆ ಭಾಳ ಖುಷಿ ಅದ ನೋಡ್ರಿ, ಭಾಳ ತೃಪ್ತಿ, ಭಾಳ ಖುಷಿ. ಒಬ್ಬರು ನೋಡೋಣ ಒಬ್ಬರು ನಗುತ್ತೀರಿ ನೀವು. ಯಾಕಂದ್ರೆ ಎಲ್ಲಿದ್ದಿ, ನೀ ಎಲ್ಲಿದ್ದಿ, ನೀ ಏನು ಮಾಡಾಕತ್ತಿ, ನಿನಗೆ ಮಂದಿ ಮಕ್ಕಳು ನೋಡ್ರಿ. ಈಗ ಇದನ್ನು ಕೇಳಬೇಕೀಗ. ಆಗ ಹಂಗಿದ್ದಿದ್ದಿಲ್ಲ, ನೀವೆಲ್ಲರೂ ಮೊದಲು ಇದೇ ಸಾಲಿಗೆ ಬರ್ತಿದ್ರಲ್ಲ, ಸ್ಕೂಲ್ ಡ್ರೆಸ್ ಹಾಕೊಂಡು ಕೈಯಾಗ ಬ್ಯಾಗ್ ಹಿಡ್ಕೊಂಡು ಓಡೋಡಿ ಬರೋದು, ಸ್ಕೂಲ್ ಅದೊಳಗೆ ಸರ್ ಮಾತು ಕೇಳೋದಿಲ್ಲ. ಈಗ ಕೇಳ್ತೀರಿ, ಆಗ ಕೇಳೋದಿಲ್ಲ ನೀವು. ಈಗ ಕೇಳಲಾರ್ದ ಆಗ ಕೇಳಿದ್ರಂದ್ರೆ ನೀವು ದೊಡ್ಡ ಹುದ್ದೆಯೊಳಗೆ ಇರ್ಬೋದು. ಯಾರಾದರೂ ಇದ್ರೆ ನನಗೆ ಗೊತ್ತಿಲ್ಲ, ಯಾರ್ಯಾರು ದೊಡ್ಡ ಹುದ್ದೆಯೊಳಗೆ ಅದಿರೋ ಗೊತ್ತಿಲ್ಲ. ವಿದ್ಯಾರ್ಥಿಗಳು ತಾವು ನೌಕರಿಯೊಳಗೂ ಇರ್ಬೋದು. ಆದರೆ ಅವತ್ತು ಯಾರ ಶಿಕ್ಷಕರ ಮಾತನ್ನು ಗೌರವಿಸ್ಯಾರಲ್ಲ, ಅವ್ರು ಮುಂದೊಂದು ದಿನ ದೊಡ್ಡ ಅಧಿಕಾರಿಗಳಾಗ್ತಾರೆ. ಇವತ್ತು ನಿಮಗೆ ಭಾಳ ಖುಷಿ ಅದ. ಯಾಕಂದ್ರೆ ಆಗೆಲ್ಲ ಫ್ರೀ ಇರ್ತಿತ್ತು ನೋಡ್ರಿ. ಮನ್ಯಾಗ ಅವು ಏನಾರು ಕೆಲಸ ಮಾಡೋದಕ್ಕೂ ನಾ ಮಾಡಂಗಿಲ್ಲ, ಪಾಡಿಸಲದೊಂದು ಬಾವು ಮತ್ತು ಓಡೇ ಬರೋ ಸಾಲಿಗೆ. ಈಗ ನಡೀತದೇನ್ರಿ ಎಲ್ಲ ಮದುವೆ ಅಂದ್ರೆ ಏನು ತಿಳಿದ್ರೆ ಅದು ಬಂಧನ. ಅದಕ್ಕೆ ಮದುವೆ ಬಂಧನ ಅಂತ ನೋಡ್ರಿ. ಬಂಧನ ಏನೆಂದರು? ಬಂಧನ ಅಂತಂದ್ರೆ ಏನು? ಅರೆಸ್ಟ್. ಬಂಧನ ಅಂದ್ರೆ ಅರೆಸ್ಟ್ ಮಾಡೋದು. ಅರೆಸ್ಟ್ ಮಾಡಿದ ನಂತರ ಸ್ಟೇಷನ್ಗೆ ಆರೋಪಿ ಹೋದ ನಂತರ ಇಲ್ಲಿ ಊರಾಗ ಹೆಂಗಿರ್ತಾನೆ ಹಂಗಿರಕ್ಕೆ ಬರಂಗಿಲ್ಲ. ಅಲ್ಲಿ ಪೊಲೀಸ್ ಸ್ಟೇಷನ್ದು ನೇಮ್ ಇರ್ತದೆ.
ಅಲ್ಲೊಂದು ಕಾಯ್ದೆ ಇರ್ತದೆ, ಹಂಗೆ ನಾವು ಇರ್ಬೇಕು. ಇಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಿದ ನಂತರ, ಮದುವೆ ಆದ ನಂತರ ಇಲ್ಲಿಯೂ ಕಾನೂನದಾವ. ಅತ್ತ ಹೇಳ್ದಂಗೆ ಕೇಳ್ಬೇಕು, ಗಂಡ ಹೇಳ್ದಂಗೆ ಕೇಳ್ಬೇಕು, ಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲ. ಇವೆಲ್ಲ ಅರೆಸ್ಟ್ ಆದ ನಂತರ ಕಾನೂನದವ್ರಿ ಮನ್ಯಾಗ ಅವತ್ತರನ್ನೆಲ್ಲ ಪಾಲನೆ ಮಾಡ್ಬೇಕು. ಈಗ ಎಷ್ಟೋ ಮಂದಿ ಗಂಡನ ಕೂಡ ಹೆಂಡತಿ ಕೂಡ ಜಗಳಡೆ ಬಂದಿರ್ಬೇಕು. ಎಲ್ಲಿದು ಹಮ್ಕೊಂಡ್ರೆ ಮನ್ಯಾಗ ಅಂತ ತಿಳ್ಕೊಂಡು ಅಂದಿರ್ಬೇಕು ಅವರು. ಹೌದಿಲ್ರಿ? ಎಲ್ಲಿ ಹೋಗಿ ಏನು ಸುದ್ದಿ ಅಂತ ತಿಳ್ಕೊಂಡು ಅಂದಿರ್ಬೇಕು. ಯಾಕೆ ಕಾನೂನು ಚೌಕಟ್ಟು ಮೀರಿಸಿಬಿಡಂಗಿಲ್ಲ ಅವರು. ಆ ರೀತಿ ಒಳಗೆ ತಾವೆಲ್ಲ ಒಂದು ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಿಕೊಂಡು ತಾವು ಕಲಿತಿರ್ತಕ್ಕಂಥ ಎಲ್ಲ ಗುರುಗಳಿಗೆ ಸನ್ಮಾನವನ್ನು ಮಾಡಿ, ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಮೇಲೆ ಹಿರಿಯರ ಆಶೀರ್ವಾದ ತಗೋಬೇಕು. ಮೇಲೆ ಹಿರಿಯರ ಗೌರವ ಕೊಟ್ಟು ಅವರ ಆಶೀರ್ವಾದ, ಗುರುಗಳು ಬಂದಾಗ ಗುರುಗಳು, ಆನಂತರ ಹಿರಿಯರು ಬಂದಾಗ ಹಿರಿಯರು ನಮ್ಮ ಟೀಚರ್ಗೆ, ಮನ್ಯಾಗ ತಾಯಿ ತಂದಿಗೆ, ಓಣ್ಯಾಗ ಹಿರಿಯರಿಗೆ ನಮಸ್ಕಾರ ಮಾಡಿ ಗೌರವ ಆಶೀರ್ವಾದ ತಗೋಬೇಕಂದ್ರೆ ಅವ್ರ ಆಶೀರ್ವಾದ ಭಾಳ ದೊಡ್ಡದಿರ್ತದೆ. ಎಂತೆಂಥ ನಿಮ್ಮಲ್ಲಿರ್ತಕ್ಕಂಥ ಕೆಲವೊಂದು ದುಷ್ಟ ಶಕ್ತಿಗಳನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ಬರೀ ಆಶೀರ್ವಾದ, ಹಿರಿಯರ ಆಶೀರ್ವಾದ ಮಾಡಿದ್ರೆ ಹೋಗ್ತಿರ್ತಾವೆ, ನಿಮ್ಗೆ ಗೊತ್ತಿರೋದಿಲ್ಲ. ಆ ರೀತಿಯೊಳಗೆ ತಾವೆಲ್ಲ ಗೌರವವನ್ನು ಸಮರ್ಪಣೆ ಮಾಡಿ ತಮ್ಮ ಜವಾಬ್ದಾರಿಯನ್ನು ತಾವು ಕಳ್ಕೊಂಡಿರಿ. ಹಾಗೆ ಇನ್ನೂ ಗುರುಗಳು ನಿಮಗೆ ಆಶೀರ್ವಾದ ಮಾಡ್ತಾರೆ. ಅನೇಕ ಪೂಜ್ಯರು ಮಾತನಾಡುವವರಿದ್ದಾರೆ. ನನಗಿನ್ನೂ ಒಂದೆರಡು ಕಾರ್ಯಕ್ರಮ ಇರೋದರಿಂದ ನಾನು ಅಲ್ಲಿ ಕುಂತು ಹಂಗೆ ವಟ ಹಚ್ಚಿದ್ದೆ ನಾನು ಅಪ್ಪ ಅವರಿಗೆ. ಯಾವಾಗ ಮುಗಿಸ್ತಾರಪ್ಪ, ನಂದು ಅರ್ಜೆಂಟ್ ಅದನ್ನು, ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಅನ್ನಕತ್ತಿದ್ದೆ. ಅಪ್ಪ ಅವರು ಹಂಗೆ ಕುಂಡ್ರಪ್ಪ ಅಂತ ಅನ್ನಕತ್ತಿದ್ರು. ಇನ್ನೂ ಒಂದೆರಡು ಕಾರ್ಯಕ್ರಮ ಇರೋದರಿಂದ ನಾನು ಬೇರೆ ಕಡೆ ಹೋಗಬೇಕಾಗಿದೆ. ತಮ್ಮೆಲ್ಲರಿಗೆ ವಿನಂತಿ ಮಾಡಿ ಒಂದೆರಡು ಮಾತುಗಳನ್ನು ಮುಗಿಸಿ ನಾನು ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.